ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ತಡರಾತ್ರಿಯ ಯೋಚನೆ ನಿಮ್ಮ ಬಗ್ಗೆ ಏನಿತ್ತು ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಸೊ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡೋರು ವಾಟ್ಸಪ್ ಮಾಡಿ. ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ರಿವರ್ಸ್ ಆಗಿ ಬಂದಿದೆ. ಯಾರೆಲ್ಲ ಫಾಲೋ ಮಾಡ್ತಿಲ್ಲ ಫಾಲೋ ಮಾಡಿ. ಓಕೆ, ಸೊ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಎಸ್, ಈ ಒಂದು ರೀಡಿಂಗ್ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ 666 ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ರೈಟ್, 6 ಆಫ್ ಸಾರ್ಟ್ಸ್, 2 ಆಫ್ ಸಾರ್ಟ್ಸ್, ವಾವ್, 10 ಆಫ್ ಕಪ್ಸ್ ಬರ್ತಾ ಇದೆ ಇಲ್ಲಿ. ಅವರ ತಡರಾತ್ರಿಯ ಯೋಚನೆಯಲ್ಲಿ ನಿಮ್ಮ ಬಗ್ಗೆ ಮಾತಾಡಬೇಕು ಅನ್ನೋವಂಥ ಮನಸ್ಥಿತಿ ಇದ್ರು ಒಂದ್ಸಲ ಬೇಡ ಅಂತ ಮನಸ್ಥಿತಿ ಬರ್ತಾ ಇದೆ. ಅವರ ಮೈಂಡಲ್ಲಿ ಟೋಟಲಿ ಕನ್ಫ್ಯೂಷನಲ್ಲಿ ಇರುವಂಥದ್ದು. ಈ ಕ್ಷಣ ನಿಮ್ಮ ಬಗ್ಗೆ ಅವರು ಕನ್ಫ್ಯೂಷನ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಡಿಸಿಷನ್ನ ನಿರ್ಧಾರವನ್ನು ಸರಿಯಾಗಿ ಮಾಡೋದಕ್ಕೆ, ಸ್ಟ್ರಾಂಗ್ ಆಗಿ ನಿರ್ಧಾರವನ್ನು ಮಾಡೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಬಿಕಾಸ್ ಕೆಲವೊಬ್ಬರಿಗೆ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಕಾಣಿಸ್ತಾ ಇದೆ. ಇನ್ನು ಕೆಲವೊಬ್ಬರಿಗೆ ಇಲ್ಲಿ ಕ್ಯಾಸ್ಟ್ ಬೇರೆ ಇರೋದ್ರಿಂದ ಫ್ಯಾಮಿಲಿ ಒಪ್ಪೋದಿಲ್ಲ ಅನ್ನೋಂಥ ನಿರ್ಧಾರವನ್ನು ನಿಮ್ಮ ಪರ್ಸನ್ ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಫ್ಯಾಮಿಲಿ ಹತ್ರ ಇನ್ನೂ ಕೂಡ ಈ ಪ್ರೀತಿ ವಿಷಯದಲ್ಲಾಗಿರಬಹುದು, ನಿಮ್ಮ ವಿಷಯವನ್ನ ಪ್ರಸ್ತಾಪ ಮಾಡದೇನೆ ಅವರಾಗವರೇ ಫ್ಯಾಮಿಲಿ ಒಪ್ಪೋದಿಲ್ಲ ಅಂತ ಹೇಳಿ ಭಯ ಪಡ್ಕೊಂಡು ಎಲ್ಲೋ ಒಂದ್ ಕಡೆ ಬೇಕು ಬೇಡ ಅನ್ನೋ ನಿರ್ಧಾರದಲ್ಲಿ ಅವರು ಕಾಲ ಕಳೀತಾ ಇದ್ದಾರೆ. ಓಕೆ, ಸೊ ನಿಮ್ಮ ಪರ್ಸನ್ ಅವರ ತಡರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಅಂತ ನೋಡಿದಾಗ ನಿಮ್ಮನ್ನ ಈ ಕಡೆ ಬಿಡೋದಿಕ್ಕೆ ಅವರಿಗೆ ಸಂಪೂರ್ಣವಾಗಿ ಮನಸ್ಸಿಲ್ಲ. ಈ ಕಡೆ ಸಂಪೂರ್ಣವಾಗಿ ನಿಮ್ ಜೊತೆಗೆ ಜೀವನವನ್ನ ಮಾಡೋದಕ್ಕೂ ಕೂಡ ಮನಸ್ಸಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಫ್ಯಾಮಿಲಿ ಇಶ್ಯೂ, ಅದೇ ಪ್ರಾಬ್ಲಮ್ ಇಲ್ಲಿ. ಓಕೆ, ಇನ್ನು ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ಫೈನಾನ್ಷಿಯಲಿ ತುಂಬಾ ಲೋ ಎನರ್ಜಿನ ಮಾಡ್ತಾ ಇದ್ದಾರೆ. ಅವರಿಗೆ ಜಾಬ್ ಕೂಡ ಕರೆಕ್ಟಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಕೆಲವೊಬ್ರಿಗೆ ಇಂಟರ್ವ್ಯೂ ಕೊಟ್ಟು ಬಂದ್ರೆ ಅದಕ್ಕೆ ಓಕೆ ಆಗ್ತಾ ಇಲ್ಲ. ಸೊ ಎಲ್ಲೋ ಒಂದ್ ಕಡೆ ಸ್ಟ್ರೆಸ್ ಅಲ್ಲಿ ಇದ್ದಾರೆ. ಕೆಲಸದ ಒತ್ತಡನೂ ಕೂಡ ನಿಮ್ಮ ಪರ್ಸನ್ಗಿದೆ. ನಿಮ್ಮ ಪರ್ಸನ್ ಎಲ್ಲೋ ಒಂದ್ ಕಡೆ ಬಿಸ್ನೆಸ್ ಮ್ಯಾನು ಆಗಿರಬಹುದು. ಅವ್ರಿಗೆ ಅದ್ರದ್ದು ಕೂಡ ಒತ್ತಡ ಇದೆ. ಹಾಗಾಗಿ ಅವ್ರು ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇತ್ತೀಚಿನ ದಿನದಲ್ಲಿ ಆಗ್ತಾ ಇಲ್ಲ. ಅದು ಕೂಡ ಅವರಿಗೆ ಕೊರಗಿದೆ. ಇತ್ತೀಚಿನ ದಿನದಲ್ಲಿ ನನ್ನ ಪರ್ಸನ್ ಜೊತೆಗೆ ನಾನು ಹ್ಯಾಪಿಯಾಗಿ ಮಾತಾಡ್ತಾ ಇಲ್ಲ, ಮುಂಚಿನಾಗಿ ಖುಷಿಯಾಗಿ ಮಾತಾಡ್ತಾ ಇಲ್ಲ ಅಂತ ಕೊರಗು ಅವರಿಗೆ ತಡರಾತ್ರಿಯಲ್ಲಿ ಯೋಚನೆಗಳು ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಗಾಡ್ ಬ್ಲೆಸ್ ಯು ಆಲ್. ಯಾರೆಲ್ಲ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಲ್ಲ ಆದಷ್ಟು ಬೇಗ ಫಾಲೋ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್.